ಡಿಕೆಶಿ ಬಿಜೆಪಿಗೆ ಬರ್ತಾರೆ ಎನ್ನುವ ವದಂತಿ ಹಿನ್ನೆಲೆ ಬಿಜೆಪಿ ಸಿದ್ಧಾಂತ ಒಪ್ಪಿ ಯಾರು ಬೇಕಾದರೂ ಬಿಜೆಪಿಗೆ ಬರಬಹುದು ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆಯಾಡಿ ಮಾರನೇ ದಿನವೇ ಉಲ್ಟಾ ಹೊಡೆದರು. ಇದನ್ನು ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತ ಒಪ್ಪುವುದಿಲ್ಲ ಎಂದರು. ರಾಜ್ಯದಲ್ಲಿ ಸುಳ್ಳು ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ನಿಷ್ಕ್ರಿಯವಾಗಿದ್ದು ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಇಲ್ಲ, ಅದು ಲೋ ಕಮಾಂಡ್ ಆಗಿದೆ ಎಂದರು. ಇನ್ನು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಮಧ್ಯೆ ಟ್ವಿಟ್ ವಾರ್ ಆರಂಭವಾಗಿದ್ದು ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು ಅಂತ ಉಪಮುಖ್ಯಮಂತ್ರಿ ಹೇಳಿದರೆ ಕೊಟ್ಟ ಭರವಸೆಗಳನ್ನು ಈಡೇರಿಸಿಕೊಳ್ಳಬೇಕು ಅಂತ ಸಿಎಂ ಹೇಳುತ್ತಿದ್ದು ಇವರಿಬ್ಬರ ಮಧ್ಯೆ ಪರಮೇಶ್ವರ್ ದಲಿತ ಮುಖ್ಯಮಂತ್ರಿ ಆಗಬೇಕು ಎನ್ನುತ್ತಿದ್ದು ದೆಹಲಿ ಬೆಂಗಳೂರಿನಲ್ಲಿ ಕುದುರೆ ವ್ಯಾಪಾರ ಆರಂಭವಾಗಿದೆ ಎಂದರು. ಅದೃಷ್ಟದಿಂದ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಕಬ್ಬು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಟ್ಟು ಅಗತ್ಯ ವಸ್ತುಗಳ ಬೆಲೆ ಇಳಿಸಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ನಿಮ್ಮ ಬಲಾಬಲ ಗಂಡಸ್ತನ ತೋರಿಸಿ ಎಂದರು. ಬಿಜೆಪಿ ಅಧ್ಯಕ್ಷರು ಹಾಗೂ ನಾಯಕರು ರೈತರ ಪರವಾಗಿ ಹೋರಾಟ ನಡೆಸುತ್ತಿದ್ದು ಸರ್ಕಾರ ನಿಷ್ಕ್ರಿಯವಾಗಿದೆ, ಸರ್ಕಾರ ಗೊಂದಲದ ಗೂಡಾಗಿದೆ ಎಂದರು. ಈ ಹಿಂದೆ ವೀರಪ್ಪ ಮೊಯ್ಲಿ ಅವರ ಕಾಲದಲ್ಲಿ ನಡೆದ ಘಟನೆ ಮರುಕಳಿಸಬಹುದು ಎಂದ ರೇಣುಕಾಚಾರ್ಯ ಆಗಿನ ಚಾಕುಚೂರಿ ಸಂಸ್ಕೃತಿ ಮತ್ತೆ ಮರುಕಳಿಸುವ ಸಾಧ್ಯತೆ ಇದ್ದು ಆಂತರಿಕ ಕಚ್ಚಾಟದಿಂದ ಸರ್ಕಾರ ಪತನ ಆಗಬಹುದು ಎಂದರು. ರಾಜಕಾರಣದಲ್ಲಿ ಸ್ವಾಮೀಜಿಗಳ ಮಧ್ಯೆ ಪ್ರವೇಶ ಬಗ್ಗೆ ನೋ ಕಾಮೆಂಟ್ಸ್ ಎಂದ ರೇಣು ಸಮಾಜದ ಪರ ಸ್ವಾಮೀಜಿಗಳು ಬರುವುದು ಸಹಜ ಎಂದರು. ನೋಡೋಣ, ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಒಪ್ಪಿ ಯಾರು ಬೇಕಾದರೂ ಬರ್ಬೋದು. ಆದರೆ ಕಾಂಗ್ರೆಸ್ ಸಂಸ್ಕೃತಿ ಇಲ್ಲಿ ಒಗ್ಗಲ್ಲ. ಭಾರತೀಯ ಜನತಾ ಪಾರ್ಟಿಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಮ್ಮ ತತ್ವ ಸಿದ್ಧಾಂತ. ಒಪ್ಪಿ ಬಂದರೆ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಅದನ್ನು ತೀರ್ಮಾನ ಮಾಡ್ತಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿದ್ರು, ಭಾಳ ಸಂತೋಷ ಆಯಿತು. ಆದರೆ 2 ದಿವಸದಲ್ಲಿ ಉಲ್ಟಾ ಹೊಡೆದ್ಬಿಟ್ರು. ಆ ಸಂಸ್ಕೃತಿ ನಡೆಯಲ್ಲ. ರಾಜ್ಯದಲ್ಲಿ ಸುಳ್ಳು ಭರವಸೆಗಳ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ಆಡಳಿತ ಅಂತ ಕುಸಿದು ಹೋಗಿದೆ. ಶಾಸಕರು ಯಾರ ಮನೆಗೆ ಭೇಟಿ ಕೊಡಬೇಕು, ಸಚಿವರುಗಳು ಯಾರ ಮನೆಗೆ ಭೇಟಿ ಕೊಡಬೇಕು ಗೊಂದಲದ ಗೂಡಾಗಿದೆ. ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಪರಿಸ್ಥಿತಿ ಆಗಿದೆ. ಹೈಕಮಾಂಡ್ ಅನ್ನೋದು ಇಲ್ಲೇ ಲೋ ಕಮಾಂಡ್ ಆಗ್ಬಿಟ್ಟಿದೆ. ಕೆಲವರು ನಮ್ಮನಿಷ್ಟೇ ಹಾಲಿ ಮುಖ್ಯಮಂತ್ರಿಗಳಿಗೆ ಅಂತ ಕೆಲವು ಬಲ ಪರಿಶೀಲನೆ ಕೊಟ್ಟಿದ್ದಾರೆ. ಇನ್ನು ಕೆಲವರು ನಮ್ಮನಿಷ್ಟೇ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಕೆಲವರು ಅವ್ರ ಮನೆಗೆ ಹೋಗ್ತಾರೆ. ಇದ್ರ ಮಧ್ಯೆ ಬಲ ಪ್ರದರ್ಶನಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಟ್ವಿಟ್ ವಾರ್, ಆ ಮಾತು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಂತ ಹೇಳಿ ಜಗತ್ತಿನಲ್ಲಿ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ಇನ್ನು ಹಾಲಿ ಮುಖ್ಯಮಂತ್ರಿಗಳು ಕೊಟ್ಟ ಭರವಸೆಗಳನ್ನು ರಾಜ್ಯದ ಜನರಿಗೆ ಈಡೇರಿಸಿದ್ರು ಅಂತ ಹೇಳ್ತಾರೆ. 5 ವರ್ಷ ಮುಖ್ಯಮಂತ್ರಿಯಾಗಿ ನಾನಂತ ಹೇಳ್ತಾರೆ. ಶ್ರಮಕ್ಕೆ ತಕ್ಕಂಗೆ ಪ್ರತಿಫಲ ಕೂಲಿ ಕೊಡ್ಬೇಕಂತ ಉಪಮುಖ್ಯಮಂತ್ರಿಗಳು ಅವ್ರ ಕಡೆಯವರು ಹೇಳ್ತಾರೆ. ಈ ಎರಡರ ಮಧ್ಯೆ ದಲಿತ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಕೆಲವು ಪ್ರತಿಪಾದನೆ ಮಾಡ್ತಾರೆ. ಅವಕಾಶ ಇವರಿಬ್ಬರ ಮಧ್ಯೆ ನಾನು ಅವಕಾಶ ತಗೋಬೇಕಂತೇಳಿ ಪರಮೇಶ್ವರರು ವಂಚು ಆಗ್ತಿದ್ದಾರೆ. ನಾವು ಹೇಳ್ತಾ ಇದೀವಿ, ರಾಜ್ಯದಲ್ಲಿ ನಿಮ್ಮ ಸರ್ಕಾರ ನಿಷ್ಕ್ರಿಯವಾಗಿದೆ, ಬಲ ಪ್ರದರ್ಶನ. ಅದೇ ನಾವು ಕೇಳ್ತಾ ಇದೀವಿ, ರಾಜ್ಯದ ರೈತರು ಬೀದಿ ಪಾಲಾಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ನಿಮ್ಮ ಪರವಾಗಿದ್ದೀವಿ ಅಂತೇಳಿ ಸಂದೇಶ ಕೊಡಬೇಕಾಯ್ತು. ಸಂದೇಶ ಕೊಡುವುದರ ಬದಲಾಗಿ ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಬೆಂಗಳೂರು ವಿಧಾನಸೌಧದಲ್ಲಿ ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಕೆಲವರು ದೆಹಲಿಯಲ್ಲಿ ಕುದುರೆ ವ್ಯಾಪಾರ ಪ್ರಾರಂಭವಾಗಿದೆ. ಕೆಲವರು ಬಿಹಾರದ ಚುನಾವಣೆಗೆ ನಾನು ಕೊಟ್ಟಿದ್ದೀನಿ, ಅವ್ರು ಕೊಟ್ಟಿಲ್ಲ ಅಂತೇಳಿ ಈ ರೀತಿ ಗೊಂದಲ ಗೂಡಾಗಿದೆ. ನಾವು ಹೇಳ್ತಾ ಇದ್ದೀವಿ, ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಜಾತಿ ಸಂಘರ್ಷ ಪ್ರಾರಂಭ ಆಗ್ತದೆ. ಜಾತಿಗಳ ಮಧ್ಯೆ ಸಮಾಜದ ಮುಖಂಡರುಗಳು ಪತ್ರಿಕಾಗೋಷ್ಠಿ ಮಾಡಿ ಬಲ ಪ್ರದರ್ಶನಕ್ಕೆ ಸಿದ್ಧ. ಒಂದು ಕಡೆ ಕೆಲವು ಸಮಾಜದ ಮುಖಂಡರುಗಳು, ನಾನು ಯಾವ ಸಮಾಜದ ಬಗ್ಗೆ ಮಾತಾಡಲ್ಲ, ಆರೋಪ ಮಾಡಲ್ಲ, ಕೆಲವು ಸಮಾಜದ ಮುಖಂಡರುಗಳು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ, ನಮ್ಮ ಸಮಾಜದವರು ಮುಖ್ಯಮಂತ್ರಿ ಆಗದೆ ಇದ್ರೆ ಆಡಳಿತ ಪಕ್ಷದ ಶಾಸಕರಿಗೆ, ನಮ್ಮ ಸಮಾಜದ ಶಾಸಕರಿಗೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ನಮ್ಮ ಜೊತೆ ನಾವು ಸಹ ನಮ್ಮ ಸಮಾಜದ ಅಥವಾ ಆಯಿಂದ
ಶಾಸಕರಿಗೆ ಬಲಾಬಲ ಪ್ರದರ್ಶನ ಸಿದ್ಧವಾಗಬೇಕಂತ ಹೇಳ್ತಾರೆ. ಅರೆ ನಾವು ಹೇಳ್ತಾ ಇದ್ದೀವಿ, ಸರ್ಕಾರ ಅಧಿಕಾರಕ್ಕೆ ಬಂದಿರಿ, ಯಾವುದೋ ನಿಮ್ಮ ಅದೃಷ್ಟ. ರಾಜ್ಯದ ಪ್ರಜ್ಞಾವಂತ ಮತದಾರರು ನಿಮಗೆ ಯಾವುದೋ ಕಾರಣಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ನೀವು ನಿಮ್ಮ ಗಂಡಸ್ತನ, ನಿಮ್ಮ ಶಕ್ತಿ ಪ್ರದರ್ಶನ, ನಿಮ್ಮ ಬಲಾಬಲ, ರೈತರ ಬೆಳೆದಂಥ ಭತ್ತ, ಮೆಕ್ಕೆಜೋಳ, ಕಬ್ಬು, ಈರುಳ್ಳಿ ಖರೀದಿ ಮಾಡಿ ಅಲ್ಲಿ ನಿಮ್ಮ ಗಂಡಸ್ತನ ತೋರಿಸ್ಬೇಕಾಯ್ತು. ಹಣವನ್ನೇ ಬಿಡುಗಡೆ ಮಾಡಬೇಕು, ರಾಜ್ಯದ ಬೊಕ್ಕಸದಿಂದ ಹಣವನ್ನೇ ಬಿಡುಗಡೆ ಮಾಡಬೇಕಾಯ್ತು. ಅಗತ್ಯ ವಸ್ತುಗಳ ಬೆಲೆ ಏರಿಕಿದೆ, ಜನಸಾಮಾನ್ಯರ ಕೈಗೆ ಎಟುತ್ತಾ ಇಲ್ಲ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏರಿಸಿದಾರಲ್ಲ, ಇಳಿಸಿ ಅಲ್ಲಿ ನಿಮ್ಮ ಗಂಡಸ್ತನ ತೋರಿಸ್ರಿ, ನಿಮ್ಮ ಬಲಾಬಲ ಪ್ರದರ್ಶನ ತೋರಿಸ್ರಿ, ಗುಂಡಿ ಮುಚ್ಚ್ರಿ, ಅಲ್ಲಿ ನಿಮಗೆ ಗಂಡಸ್ತನ ತೋರಿಸ್ರಪ್ಪ. ನಿಮ್ಮ ಬಲಾಬಲ ಕುದುರೆ ವ್ಯಾಪಾರದಲ್ಲ ಅಥವಾ ಡೆಲ್ಲಿಲಲ್ಲ. ಆದರೆ ರಾಜ್ಯದ ಜನ ನಿಮಗೆ ಮತ ಕೊಡ್ತಾರೆ. ನಿಮಗೆ ದಿಲ್ಲಿ ವರಿಷ್ಠಕ್ಕೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ದಿಲ್ಲಿ ವರಿಷ್ಠರು ಸುಮ್ಮನೆ ಹೇಳ್ತಿದ್ದಾರೆ. ಹಣವನ್ನು ಬಿಡುಗಡೆ ಮಾಡಿ, ಗುಂಡಿ ಮುಚ್ಚ್ರಿ, ರೈತರು ಬೆಳೆದಂಥ ಬೆಳೆಗಳಿಗೆ ಭತ್ತ, ಮೆಕ್ಕೆಜೋಳ ಖರೀದಿ ಮಾಡಿರಿ, ನೀರುಳ್ಳಿ ಖರೀದಿ ಮಾಡಿರಿ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಹಣವನ್ನು ಏನು ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಮತ್ತು ಬೆಂಬಲ ಬೆಲೆ ನಿಗದಿ ಘೋಷಣೆ ಮಾಡಿದ್ದಾರೆ. ಯಾಕಪ್ಪ ನಿಮಗೆ ಖರೀದಿ ಮಾಡೋಕ್ಕಾಗ್ತಲ್ಲ? ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಕೃಷಿ ಸಚಿವರು ಎಲ್ಲಿ ಕಾಣದಂತೆ ಮಾಯವಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತೀನಿ, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ವಿಧಾನಸೌಧ ಗೊಂದಲ ಗೂಡಾಗಿದೆ. ಹಿಂದೆ ವೀರಪ್ಪ ಮೊಯ್ಲಿ ಅವರ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕಪ್ಪು ಸಾಸ ತೆಗೆದುಕೊಂಡು ಹೊಡೆದಾಡಿದ್ರು, ಬೀಸಾಡಿದ್ರು ವಿಧಾನಸೌಧ ಅಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ. ಬಹುಶಃ ಈಗ ನನಗನ್ನಿಸ್ತದೆ ಚಾಕು ಚೂರಿ ಸಂಸ್ಕೃತಿ ಬರ್ಬೋದೇನೋ ಅನ್ನಿಸ್ತದೆ. ಆದ್ದರಿಂದ ನೀವು ಜನರಿಗೆ ಏನು ಭರವಸೆ ಕೊಡಿದ್ರಿ? ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೀವಿ, ಮಾತು ಕೊಟ್ಟಂತ ನಡ್ಕೊಂಡು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ರಿ. 5 ಜನರ ಮಧ್ಯೆ ಹೇಳ್ತಾರೆ. ನಾನು ಡಿ ಕೆ ಶಿವಕುಮಾರ್ಗೆ ಬಹಿರಂಗ ಸವಾಲಾಗ್ತೀನಿ, ನಿಮಗೆ ನಿಮ್ಮ ಹೈಕಮಾಂಡ್ ಏನು ಭರವಸೆ ಕೊಟ್ಟಿದೆ ಅದನ್ನು ಬಹಿರಂಗವಾಗಿ ರಾಜ್ಯದ ಜನರಿಗೆ ನೀವು ಗುಟ್ಟಾಗಿ ಪರೋಕ್ಷವಾಗಿ ಟ್ವೀಟ್ ಮಾಡೋದ್ರ ಬದಲಾಗಿ ನೇರವಾಗಿ ಅಧಿಕಾರ ಹಸ್ತಾಂತರ ಮಾಡಬೇಕಂತೇಳಿ ಒಳ ಒಪ್ಪಂದ ಆಗಿತ್ತಂತ ಅದನ್ನೇ ಹೇಳ್ರಿ. ಇಲ್ಲ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳ್ರಿ. ಹಸ್ತಾಂತರ ಮಾಡೋದು ಅದು ನಿಮ್ಮ ಪಕ್ಷದ ವೈಯಕ್ತಿಕ ವಿಚಾರ, ನಮಗೆ ಬೇಡ. ನಾವು ಹೇಳ್ತಾ ಇದೀವಿ ಏನು ಒಪ್ಪಂದ ಆಗಿತ್ತು ಉಪಮುಖ್ಯಮಂತ್ರಿಗಳೇ ನೀವು ಹೇಳ್ರಿ, ಬಹಿರಂಗಪಡಿಸಿ. ಇಲ್ಲ ಸಿದ್ದರಾಮಯ್ಯನವರೇ ಯಾವುದೇ ಒಳ ಒಪ್ಪಂದ ಆಗಿಲ್ಲ, ಪವರ್ ಶೇರಿಂಗ್ ಆಗಿಲ್ಲ, ನೀವಲ್ಲಿ ಹೇಳ್ಬೇಕಲ್ಲ. ಪರೋಕ್ಷವಾಗಿ ಒಂದು ರೀತಿ ಟ್ವಿಟ್ ಆಗಿದೆ, ಸಮಾಜಗಳ ಮಧ್ಯೆ ಸಂಘರ್ಷ ಆಗ್ತದೆ, ಬೆಂಕಿ ತುರಿತಾ ಇದೆ. ಇದ್ರ ಮಧ್ಯೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ.